ಗಂಗಾವತಿ ನಗರದ ಸ್ಥಳೀಯ ಕೃಷಿ ವಲಯದ ಪ್ರಮುಖ ಸಂಘಟನೆಯಾದ ಗಂಗಾವತಿ ಅಗ್ರಿ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ನಗರದ ಹೊಸ ಎಪಿಎಂಸಿ ಪ್ರಾಂಗಣದಲ್ಲಿ ಸಂಘಟನಾ ಉದ್ಘಾಟನಾ ಸಮಾವೇಶ ಹಾಗೂ ವರ್ತಕರ ಉದ್ಯೋಗಿ ಮಿಲನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ತಾಲೂಕಾ ಎಡಿಎ ಅಧಿಕಾರಿ ಅಭಿಲಾಷ ಸಿಆರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ರೈತರಿಗೆ ಗುಣಮಟ್ಟದ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ತಲುಪಿಸುವಲ್ಲಿ ಅಗ್ರಿ ನೌಕರರು ಮತ್ತು ಉದ್ಯೋಗಿಗಳ ಪಾತ್ರ ಹಿರಿದಾಗಿತ್ತು. ಕೃಷಿ ಕ್ಷೇತ್ರದ ಬೆನ್ನೆಲುಬಾಗಿರುವ ರೈತರ ಹಾಗೂ ವರ್ತಕರ ನಡುವೆ ಉತ್ತಮ ಬಾಂಧವ್ಯವಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಗೌರವಾಧ್ಯಕ್ಷ ನಾಗರಾಜು ಚಕೋಟಿ, ಕೇಸರಹಟ್ಟಿ ಹಾಗೂ ತಾಲೂಕಾ ಅಧ್ಯಕ್ಷ ಪ್ರಶಾಂತ್ ತಳಗಲ್ ವಹಿಸಿದ್ರು. ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿ ರಾಘವೇಂದ್ರ ಯಲಿಗಾರ್, ಕೆವಿಕೆ ಹಾಗೂ ವರ್ತಕರ ಸಂಘದ ಪದಾಧಿಕಾರಿಗಳಾದ ಸುರೇಶ್ ಸಂಕರೂರು, ಮೋಹನ್ ಕೆಟಿ ಚೌಹಾಣ್, ನರಪ್ಪ ಧನಂಜಯ್, ಶ್ರೀಕಾಂತ್ ಮಾಕಿನೇನಿ, ಗುರುಪಾದಪ್ಪ ಸಂಗಪ್ಪಗೌಡ್, ಪ್ರಕಾಶ್ ರಾಥೋಡ್, ಎಒ ದೇವರಾಜ್ ಪಾಟೀಲ್, ವೀರಭದ್ರಗೌಡ, ಲಿಂಗರಾಜ್, ಲಕ್ಷ್ಮಣ್ ಅಡಪುರ, ಶ್ರೀನಿವಾಸ್ ಮರಿವಾಡ, ಪ್ರಭಾಕರ್ ಸಿ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಸಗೊಬ್ಬರ ಮತ್ತು ಬೀಜ ಮಾರಾಟ ಮಳಿಗೆಗಳ ನೌಕರರು ಎದುರಿಸುತ್ತಿರುವ ಸವಾಲುಗಳು ಹಾಗೂ ಕೆಲಸದ ಸುರಕ್ಷತೆಯ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೃಷಿ ವಲಯದಲ್ಲಿ ಮತ್ತು ಸಂಘಟನಾ ರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ಉದ್ಯೋಗಿಗಳನ್ನು ಹಾಗೂ ಸಂಘದ ಮುಖಂಡರನ್ನು ಈ ವೇಳೆ ಸತ್ಕರಿಸಲಾಯಿತು. ರೈತರಿಗೆ ಕೃಷಿ ಇಲಾಖೆಯ ನಿಯಮಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡುವ ಕುರಿತು ನೌಕರರಿಗೆ ವಿಶೇಷ ಜಾಗೃತಿಯನ್ನ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಘಟಕಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಹಿಳಾ ಪದಾಧಿಕಾರಿಗಳು, ವಿವಿಧ ಬೀಜ ಹಾಗೂ ರಸಗೊಬ್ಬರ, ಔಷಧಿ, ರಸಗೊಬ್ಬರ ಕಂಪನಿಗಳ ಪ್ರತಿನಿಧಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಪೂರ್ವದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಸಸಿಗೆ ನೀರು ಹಾಕಿ ರೈತ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ನಂತರ ಸಂಘದ ಲೋಗೋವನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಕಾರ್ಯದರ್ಶಿಯವರು ವಂದನಾರ್ಪಣೆ ಗೈದರು. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಗಂಗಾವತಿ, ಎನ್ಕೆಎಸ್ ಟಿವಿ 4. ಜೈ ಜವಾನ್ ಜೈ ಕಿಸಾನ್. ಕೃಷಿಯೇ ನಮ್ಮ ಸಂಸ್ಕೃತಿ, ಕೃಷಿಯೇ ನಮ್ಮ ಜೀವನಾಧಾರ. ನಮ್ಮ ಕರೆಗೆ ಹೂಗೊಟ್ಟು ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ವಿತರಕರಿಗೂ, ಕಂಪನಿಯ ಪ್ರತಿನಿಧಿಗಳಿಗೂ, ಮೀಡಿಯಾ ಮಿತ್ರರಿಗೂ, ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳಿಗೂ, ಪೊಲೀಸ್ ವೃಂದಕ್ಕೂ, ಎಲ್ಲ ಮಕ್ಕಳಿಗೂ ಗಂಗಾವತಿ ಅಗ್ರಿ ಎಂಪ್ಲಾಯ್ ಅಸೋಸಿಯೇಷನ್ ವತಿಯಿಂದ ಆದರದ ಸ್ವಾಗತ. ಮೊದಲಿಗೆ ಸ್ವಾಗತ ಭಾಷಣವನ್ನು ಕೋರಲು ಕೋಟೇಶ್ ಅವರು ಬಂದು ಪ್ರೆಸಿಡೆಂಟ್ ಆದರು ಮತ್ತು ನಮ್ಮ ಚಿರುಗುಪ್ಪ ಮತ್ತು ಸಿಂಧನೂರು, ಇವರೆಲ್ಲರಿಗೂ ನಮ್ಮ ಗಂಗಾವತಿ. ಈಗ ನಾನು ಒಂದೇ ಆ್ಯಕ್ಚುಲಿ ಏನಪ್ಪ ಅಂದರೆ, ಇದು ಯಾವತ್ತೂ ಆಗಬೇಕಾಯಿತು ಗಂಗಾವತಿಯಲ್ಲಿ. ಯಾಕಂದರೆ ಇವತ್ತು ತುಂಗಭದ್ರದಲ್ಲಿ ಅತ್ಯಂತ ಭತ್ತಕ್ಕೆ ಹೆಸರುವಾಸಿಯಾದಂಥ ಶಾಸ್ತ್ರವಿದೆ, ತುಂಗಾಪಾನ ಗಂಗಾಸ್ನಾನ ಅಂತೇಳಿ. ಅಂಥ ನಾಡಿನಲ್ಲಿ ನಾವು ಹುಟ್ಟಿ ಇವತ್ತು ನಾವು ರೈತರಿಗೆ ಒಂದು ಸೇವೆ ಮಾಡೋಂಥ ಒಂದು ಕರುಣೆಯನ್ನು ನಮಗೆ ದೇವರು, ನಮಗೆ ಭಗವಂತ ನಮಗೇನು ಅದು ಯಾವ ವ್ಯಕ್ತಿಗೂ ಇರಲಾರ್ದಂಥ ನಮಗಿವತ್ತು ಒಂದು ಕೃಪೆ ಕೊಟ್ಟಿದ್ದಾನೆ. ಅದನ್ನು ಪಡಿಸಿ ಒಂದು ಸಮಾಜಕ್ಕೆ ಒಂದು ಏನಾರ ಒಂದು ಅಸೋಸಿಯೇಷನ್ ಮಾಡಿದ್ವಿ. ಇದರ ಹಿಂದೆ ನಮ್ಮ ಉದ್ದೇಶ ಏನಂದರೆ, ಸಬಲ ನೌಕರರು, ಸಮೃದ್ಧ ಕೃಷಿ ಆಧಾರ, ಉಜ್ವಲ ಭವಿಷ್ಯ ನಮ್ಮ ಗುರಿ. ಅಂದರೆ ಒನ್ ವಾಯ್ಸ್ ಅಂದರೆ ಇವತ್ತು ಎಂಪ್ಲಾಯೀಸ್ಗೆ ಏನೇ ತೊಂದರೆ ಇದ್ದರೂ ಏನೇ ಇದ್ರೂ ನಮ್ಮ ವಿವರಿಸಿಕೊಳ್ಳೋದೇನೆಂದರೆ, ಸ್ಟೇಜ್ ಮೇಲೆ ಇರೋಂಥ ನನ್ನ ಹಿರಿಯರಿಗೂ ಹಾಗೂ ಮುಂದೆ ಕುಂತಂಥ ನನ್ನ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸಹಪಾಠಿಗಳು, ದಯವಿಟ್ಟು ಇವತ್ತು ನಾವೇನು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ, ಇದು ಅತ್ಯಂತ ಇನ್ನೂ ಎತ್ತರ ಶಿಖರವಾದ ಹಿಮಾಲಯ ಶಿಖರದಷ್ಟೇ ನಾವು ಇದನ್ನು ಎತ್ತರವಾಗಿ ಬೆಳೆಸೋಣ. ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕಂತ ನಾನು ಮತ್ತೊಮ್ಮೆ ಕೇಳಿ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಇವತ್ತು ನಿಮ್ಮೆಲ್ಲರ ಅತ್ಯಮೂಲ್ಯ ಸಮಯವನ್ನು ಬದಿಗಿಟ್ಟು ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರಿಗೆ, ನನ್ನ ನಮ್ಮ ಡೀಲರ್ಸ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು, ತಾಲೂಕು ಮಟ್ಟದಿರಬಹುದು, ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು, ಅದೇ ತರನಾಗಿ ನಮ್ಮ ಕೃಷಿ ಸಂಘದ ಎಲ್ಲ ಸದಸ್ಯರು, ಮೀಡಿಯಾ ಮಿತ್ರರು ಮತ್ತು ನನ್ನ ಹಾಗೂ ಮುದ್ದು ಮಕ್ಕಳು, ಇವರೆಲ್ಲರಿಗೂ ಮೊದಲನೇದಾಗಿ ನನ್ನ ಸಂಘದ ವತಿಯಿಂದ, ನಮ್ಮ ಪ್ರತಿಯೊಬ್ಬ ಸದಸ್ಯರ ವತಿಯಿಂದ ನಾನು ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ನಿಮಗೆಲ್ಲರಿಗೂ ಕೋರ್ತಾ ಇದ್ದೀನಿ. ಗಂಗಾವತಿ ಹೆಸರು ನಮ್ಮ ಅಗ್ರಿಕಲ್ಚರ್ ವಿಚಾರದಲ್ಲಿ ಏನಂತಂದರೆ, ತುಂಬ ಚಿಕ್ಕದಾದ ಟೆರಿಟರಿ ಆದರೂ ಕೂಡ ಇದರ ಹೆಸರು ತುಂಬ ದೊಡ್ಡ ಮಟ್ಟಕ್ಕೆ ಗೊತ್ತಿದೆ ಸರ್. ಸೊ ಇವತ್ತು ಕೃಷಿಗೆ ನಾವು ಸಂಬಂಧಪಟ್ಟವರು ಅಂತಂದರೆ, ನಾನೊಂದು ಟ್ರಯಾಂಗಲ್ ಶೇಪಲ್ಲಿ ಅನ್ಕೋತೀನಿ. ಒಂದು ತ್ರಿಭುಜಾಕಾರದಲ್ಲಿ ಮೇಲ್ನವರು ಫಾರ್ಮರ್ಸ್, ರೈತರು, ಒಂದು ಭಾಗ ಎಡಭಾಗದಲ್ಲಿ ನಮ್ಮ
ಕೃಷಿ ಮಾರಾಟ ಪರಿಕರ ಸಂಘದ ಎಲ್ಲಗಿರ್ಬೋದು. ಸೊ ಇದು ಏನಂತಂದರೆ ನನ್ನ ತ್ರಿಭುಜ ಆಕಾರ. ಸೊ ನಮ್ಮ ಅಭಿವೃದ್ಧಿ, ನಮ್ಮ ಕೃಷಿ ಅಭಿವೃದ್ಧಿ ಆಗಬೇಕು ಅನ್ನೋದಂತಂದರೆ ಈ 3 ಜನರ ಸರ್ವಿಸ್ ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದು ಇವತ್ತಿಂದ ಯಾಕೆ ಇದು ಒತ್ತಿ ನಾವು ಕೊಟ್ಟು ಹೇಳಬೇಕು ಅನ್ನೋದಾಗಿದೆ ಅಂತ ಕಠಿಣ ಸವಾಲುಗಳನ್ನು ಎದುರಿಸ್ತಾ ಇದೆ. ತುಂಬ ಅಂದರೆ ತುಂಬ ದಿನನಿತ್ಯಗೆ ಹೊಸ ಸವಾಲುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಏನು ಬೆಳಗಿಲ್ಲ. ಸೊ ಇದಕ್ಕೆ ತಕ್ಕಂತಾಗಿ ಏನಂತಂದರೆ ಹೊಸ ಕೀಟ ಮತ್ತು ರೋಗಗಳ ಅವು ಒಂದು ಹಾವಳಿ ಬರ್ತಾ ಇದೆ. ಸೊ ಮೊದಲೆಲ್ಲ ಬರೀ ಕ್ಲೋರೋಮೋನೋ ಸಾಫು ಬರೀ M45 ಹೊಡ್ಕೊಂಡು ಕಂಟ್ರೋಲ್ ಮಾಡ್ಕೊತಾ ಇದ್ವಿ. ಇವತ್ತು ಹೆಂಗಾಗಿದೆ ಅಂದರೆ ಪ್ರತಿ ಒಂದು ಸೀಸನ್ಗೆ, ಪ್ರತಿ ವರ್ಷಕ್ಕೆ ಹೊಸ ಮಾಲಿಕ್ಯೂಲ್ಸ್ ಬರ್ತಾ ಇದ್ದಾವೆ. ಆದರೂ ಕೂಡ ಕೀಟ ಮತ್ತು ಹಾವಳಿ ಇದು ಕಡಿಮೆ ಆಗ್ತಾ ಇಲ್ಲ. ಸೊ ಅದು ಹೆಂಗಾಗಿದೆ ಅಂತಂದರೆ ಪ್ರತಿ ಸೀಸನ್ ಪೇಪರ್ ಅಲ್ಲಿ ನೋಡಿದೆ ಏನಂದ್ರೆ ಹುಬ್ಳಿ ಕಿಮ್ಸ್ ಅಲ್ಲಿ ರೈತರ ಒಂದು ರಕ್ತ ಪರೀಕ್ಷೆ ಮಾಡಿರೋದು, ಅದು ಒಂದು ರಕ್ತದಲ್ಲಿ ಕೀಟನಾಶಕ ಕಂಡು ಬಂದಿದೆ, ಮೊನೊಕ್ರೋಟೋಫಾಸ್, ಕ್ಲೋರಿಫರಿಫಾಸ್, ಇನ್ನೊಂದು ಮೆಲಾಥಿನ್. ಸೊ ಏನಂತಂದ್ರೆ ನಾನು ಕಂಪ್ನಿಗಳು ಸುಮಾರು 101 ಕಂಪ್ನಿಗಳಿದಾವೆ. ನೀವು ಏನಂದ್ರೆ ಈಗ ಕೀಟನಾಶಕಗಳಲ್ಲಿ 4 ತರ ಬರ್ತವೆ: ಹೈಲಿ ಟಾಕ್ಸಿಕ್, ಮಾಡರೇಟ್ ಟಾಕ್ಸಿಕ್ ಅಂತ ಹೇಳಿ, ಇನ್ನೊಂದು ಸ್ಲೈಟ್ಲಿ ಟಾಕ್ಸಿಕ್. ಅದೇ ಗ್ರೀನ್ ಕಲರ್ ಲೋಗೋ ಅಂದ್ರೆ ಎಕೋ ಫ್ರೆಂಡ್ಲಿ, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಸೊ ನೀವು ರೈತರಿಗೆ ಆ ತರದ್ದೆಲ್ಲ, ನೀವು ಆ ತರ ಸ್ಲೈಟ್ಲಿ ಟಾಕ್ಸಿಕ್ ಇರ್ತಾವಲ್ಲ ಆ ತರ ಕೆಮಿಕಲ್ಸ್ ನ ನೀವು ಏನ್ ಕಂಪ್ನಿಯಲ್ಲಿ ಏನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಆ ತರ ಕೆಮಿಕಲ್ಸ್ ನೇ ಪ್ರಮೋಟ್ ಮಾಡ್ರಿ ಅಂತ ಹೇಳಿ, ರೈತರ ಒಂದು ಆರೋಗ್ಯ ದೃಷ್ಟಿಯಿಂದ ಸ್ಲೈಟ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಅಂತಾನೆ ನೀವು ಅದನ್ನ ಪ್ರಮೋಟ್ ಮಾಡ್ರಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸಜೆಷನ್ಸ್ ಕೊಡ್ತಿದ್ದೀನಿ ಕಂಪ್ನಿಗಳಿಗೆ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವೆಲ್ಲರೂ ಏನಂದ್ರೆ ರೈತರ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಜೊತೆಗೆ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಿಮ್ಮ ಅಸೋಸಿಯೇಷನ್ ಜೊತೆಗೆ ಮಾಡೋಕ್ಕೆ ಉತ್ಸುಕರಾಗಿದ್ದೇವೆ. ಮತ್ತೇನಂತಂದರೆ ನಾವೊಂದು ಗುಂಪು ಈಗ ಆಗಿರೋದು, ಈಗ ಇಂಡಿವಿಜುವಲ್ 101 ಕಂಪ್ನಿಯ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಇನ್ನೂ 19-20 ಜನ ಅದರಲ್ಲಿ ಜಾಯ್ನ್ ಆಗ್ತಾರೆ ಅಂತ ಹೇಳಿದರೆ, ಇವರಿಂದ ನಮಗೆ ಏನಂತಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದು ಬಲ ಬಂದಂಗಾಗಿದೆ. ಏನಂತಂದರೆ ನಮ್ಮಲ್ಲಿ ಒಂದು ನಮಗೆ ಹೆಮ್ಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇನ್ನೂ ಉತ್ತಮ ಕೆಲಸ ಮಾಡ್ತಾ ರೈತರಿಗೆ ಅಭಿವೃದ್ಧಿ ಪರ ಅಂತ ಹೇಳಿ ಸರ್, ಇವರು XDA ಪ್ಲಸ್ ನಾವು ಡಿಸ್ಟ್ರಿಕ್ಟ್